ಪ್ರಯಾಣ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯಚಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಾಯಕರವೇ ಇದಕ್ಕೆ ಕಾರಣವಾಗಿದೆ. ಗ್ಯಾರಂಟಿಗಳಿಗೂ ಮೆಟ್ರೋ ತಳುಕು ಹಾಕುವುದು ಸರಿಯಲ್ಲ ಅಂತ ತಿಳಿಸಿದ್ದಾರೆ. ಮೆಟ್ರೋ ಪ್ರಯಾಣ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯಚಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಕಾರವೇ ಇದಕ್ಕೆ ಕಾರಣವಾಗಿದೆ. ಗ್ಯಾರಂಟಿಗಳಿಗೂ ಮೆಟ್ರೋ ತಳುಕು ಹಾಕುವುದು ಸರಿಯಲ್ಲ. ಗ್ಯಾರಂಟಿ ನೀಡಿದ್ದು ನಮ್ಮ ಹಣಕಾಸಿನ ಮಿತಿಯಲ್ಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಟಿಬಿ ಜಯಚಂದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನೀಡಿದ್ದಾರೆ. ಮೆಟ್ರೋ ಯೋಜನೆಗೆ ಕೇಂದ್ರ ರಾಜ್ಯ ಸರ್ಕಾರಗಳ ಪಾಲುದಾರಿಕೆ ಇರುತ್ತೆ. ಕೇಂದ್ರ ಸರ್ಕಾರ ತನ್ನ ಪಾಲು ನೀಡಲ್ಲ. ಜಲಜೀವನ್ ಮಿಷನ್ ಯೋಜನೆ ಪಾಲು ನೀಡೇ ಇಲ್ಲ. ಕೇಂದ್ರ ಸರ್ಕಾರ ಎಂದು ಯೋಜನೆ ಪೂರ್ವದ ನಿಯಮದಂತೆ ಅವರು ನಡೆದುಕೊಂಡಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಅದರ ಜೊತೆಗೆ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಒಂದೊಂದು ಸಲ ಭೇಟಿಯಾದಾಗಲೂ ಅನಾವಶ್ಯಕ ತಕರಾರನ್ನ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡ ಮತ್ತು ಮೆಟ್ರೋಗೆ ಇದನ್ನು ಬೆಲೆಯನ್ನು ಏರಿಕೆ ಮಾಡೋದಕ್ಕೂ ಕೂಡ ತಳಕಾಗ್ತಕ್ಕಂಥದ್ದು ಅಷ್ಟು ಸರಿಯಾದಂಥದ್ದು ವಿಚಾರ ಅಲ್ಲ. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಬ್ಬರದ್ದು ಕೂಡ ಇನ್ವೆಸ್ಟ್ಮೆಂಟ್ ಇರ್ತದೆ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ. ಇತ್ತೀಚೆಗೆ ನಾನು ನೋಡಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಪಾಲುಗಾರಿಕೆ ಇರ್ತದೆ, 50 ಅಂತ ಹೇಳ್ತಾರೆ, ಬಿಡುಗಡೆ ಮಾಡೋದಿಲ್ಲ. ಅಂತಿಮವಾಗಿ ರಾಜ್ಯ ಸರ್ಕಾರದಿಂದ ಆ ಜವಾಬ್ದಾರಿಕೆಯನ್ನು ಹೊರಬೇಕಾಗ್ತದೆ. ಇವತ್ತು ಮನೆ ಗಂಗೆ ಅಂತ ಹೇಳಿ ಯೋಜನೆ ಇದು 31 ಮಾರ್ಚು 2025ಕ್ಕೆ ಕೊನೆ ಆಯಿತು. ಹಣವನ್ನು ಬಿಡುಗಡೆ ಮಾಡಲೇ ಇಲ್ಲ, ಅವ್ರಿಗೆ ಪಾಲಿನ ಹಣವನ್ನು ಬಿಡುಗಡೆ ಮಾಡಲೇ ಇಲ್ಲ. ಸೊ ಇದೊಂದ್ರ ಜೊತೆಗೆ ಈಗ ನಮಗೆ ಮನ್ರೇಗಾ ಯೋಜನೆ ಬಂದಿದೆ. ಮನ್ರೇಗಾದ ಜೊತೆಗೆ